Mooi. Petrosdadan. Mooi. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆಯಿಂದ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನದ ನಡುವೆ ತೀವ್ರವಾದಂತಹ ಸಂಘರ್ಷ ನಡೀತಾ ಇದೆ. ಅದು ಯಾವ ಹಂತಕ್ಕೆ ಬೇಕಾದರೂ ಹೋಗಿ ತಲುಪಬಹುದು. ಅದರ ನಡುವೆ ಇದೀಗ ಮಧ್ಯಪ್ರಾಚ್ಯ ಭಾಗದಲ್ಲಿ ಮತ್ತೊಂದು ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ನಾವು ಯುದ್ಧ ಅಂತ ಕರೆಯೋದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೋ ಗೊತ್ತಿಲ್ಲ, ಆದ್ರೆ ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಕೂಡ ಇನ್ನೊಂದಷ್ಟು ದಿನಗಳ ಕಾಲ ಹೀಗೆ ಕಂಟಿನ್ಯೂ ಆಗುವಂತೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಬಾರಿ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ತಲುಪಿದರೂ ಕೂಡ ಅಚ್ಚರಿ ಇಲ್ಲ. ಅಂದ್ರೆ ದೊಡ್ಡ ಮಟ್ಟಿಗಿನ ಹಾನಿ ಆದರೂ ಕೂಡ ಅಚ್ಚರಿ ಇಲ್ಲ. ಅಷ್ಟರ ಮಟ್ಟಿಗಿನ ಒಂದಷ್ಟು ಬೆಳವಣಿಗೆ ಆಗಬಹುದು ಅಂತ ವಿಶ್ಲೇಷಕರು ಇದೀಗ ಅಂದಾಜು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಹಂತಕ್ಕೆ ಹೋಗಿ ತಲುಪುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಂಧುಗಳೇ, ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದ ರೀತಿಯಲ್ಲೇ ಅಥವಾ ಯಾವಾಗ ಬೇಕಾದರೂ ಹೀಗಾಗಬಹುದು ಅಂತ ಅಂದಾಜು ಮಾಡ್ತಿದ್ದ ಸಂದರ್ಭದಲ್ಲಿಯೇ ಇಸ್ರೇಲ್ ಇದೀಗ ಇರಾನ್ ಮೇಲೆ ಅತ್ಯಂತ ಭೀಕರವಾದಂಥ ದಾಳಿಯನ್ನ ಮಾಡಿದೆ. ಇರಾನ್ನ ರಾಜಧಾನಿಯಾಗಿರುವಂಥ ಟೆಹರಾನ್ ಮೇಲೆ ಈ ದಾಳಿ ನಡೆದಿದೆ. ಸೇಮ್ ಟೈಮ್ನಲ್ಲಿ ಅಂದ್ರೆ ಒಂದೇ ಸಮಯದಲ್ಲಿ ನೀಟಾಗಿ ಪ್ಲಾನ್ ಮಾಡಿಕೊಂಡು 30 ಕಡೆಯಲ್ಲಿ ದಾಳಿ ಮಾಡಲಾಗಿದೆ. ಇರಾನ್ನ ಒಳಗಡೆ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಇನ್ನು ಕೇವಲ ಇಸ್ರೇಲ್ ಏಕಾಂಗಿಯಾಗಿ ಈ ದಾಳಿಯನ್ನ ಮಾಡ್ತಾ ಅಂದ್ರೆ ಇಲ್ಲ, ಇಸ್ರೇಲ್ಗೆ ಅಮೆರಿಕ ಸಾಥ್ ಕೊಟ್ಟಿದೆ. ಇಬ್ರು ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅಮೆರಿಕ ಕೂಡ ಅದನ್ನು ಒಪ್ಪಿಕೊಂಡಿದೆ, ಇಸ್ರೇಲ್ ಕೂಡ ಇದೀಗ ಒಪ್ಪಿಕೊಂಡಿದೆ. ಇನ್ನೊಂದು ಕಡೆಯಿಂದ ಇರಾನ್ ಕೂಡ ಹೌದು ನಮ್ಮ ಮೇಲೆ ದಾಳಿ ಆಗಿದೆ ಅನ್ನೋದನ್ನ ಅವರು ಕೂಡ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ. ಇಷ್ಟಕ್ಕೆ ಇರಾನ್ ಸುಮ್ಮನೆ ಆಯ್ತಾ? ಇಲ್ಲ, ಇರಾನ್ ಕೂಡ ಇದೀಗ ಇಸ್ರೇಲ್ ಮೇಲೆ ಮರು ದಾಳಿಯನ್ನ ಮಾಡಿದೆ. ಅಂದ್ರೆ ಕ್ಷಿಪಣಿ ದಾಳಿಯನ್ನ ಈಗಾಗಲೇ ಆರಂಭಿಸಿದೆ. ಇತ್ತ ಇಸ್ರೇಲ್ ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ ಅನ್ನ ಅತ್ಯಂತ ಸರಳವಾಗಿ ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೇನೆ. ಮೊದಲು ಇತ್ತೀಚೆಗೆ ಆದಂತ ಒಂದಷ್ಟು ಬೆಳವಣಿಗೆಯನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಮುಂದುಗಡೆ ಮೊದಲಿಗೆ ಆಗಿದ್ದೇನಪ್ಪ ಅಂದ್ರೆ 2025 ಜೂನ್ ಅಲ್ಲಿಗೆ ಹೋಗ್ಬೇಕಾಗತ್ತೆ ನಾವು. ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚು ಕಡಿಮೆ 12 ದಿನಗಳ ಕಾಲ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು, ಅಥವಾ ಯುದ್ಧವೇ ನಡೆದು ಹೋಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ ಇರಾನ್ನ ಪರಮಾಣು ಶಸ್ತ್ರಾಗಾರಗಳನ್ನ ಗುರಿಯಾಗಿಸಿಕೊಂಡು ಅಥವಾ ಪರಮಾಣು ಸಂಗ್ರಹಾಗಾರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಅಮೆರಿಕ ಹಾಗೆ ಇಸ್ರೇಲ್ ಜಂಟಿಯಾಗಿ ಕೊಟ್ಟಂತ ಹೇಳಿಕೆ ಏನಪ್ಪಾ ಅಂದ್ರೆ, ಇರಾನ್ ನಲ್ಲಿ ಇರುವಂತಹ ಪರಮಾಣು ಸಂಗ್ರಹಾಗಾರಗಳನ್ನ ನಾವು ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ ಎನ್ನುವಂತ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದ ಬಂದಿತ್ತು. ಅಂತಿಮವಾಗಿ 12 ದಿನಗಳ ಆದ ಬಳಿಕ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂತು. ಎರಡು ರಾಷ್ಟ್ರಗಳು ಕೂಡ ಇಸ್ರೇಲ್ ಹಾಗೆ ಇರಾನ್ ನಾವೇ ಗೆದ್ವಿ ಅಂತ ಅವರವರೇ ಘೋಷಣೆಯನ್ನ ಮಾಡಿಕೊಂಡರು. ಆಗ ಯಾವ ಹಂತಕ್ಕೆ ಹೋಗಿತ್ತು ಅಂದ್ರೆ, ಇರಾನ್ನ ಆಡಳಿತ ಬದಲಾಗಬಹುದು ಎನ್ನುವ ಹಂತಕ್ಕೆ ಹೋಗಿತ್ತು. ಏನೋ ಒಂದು ತಾರ್ಕಿಕ ಅಂತ್ಯವನ್ನ ಕಾಣುತ್ತೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅಲ್ಲಿಗೆ ಅದು ನಿಂತು ಬಿಡ್ತು. ಅದಾದ ನಂತರ ಇರಾನ್ನ ಒಳಗಡೆ ಆದಂತ ಬೆಳವಣಿಗೆ ಅಂದ್ರೆ ಆಂತರಿಕವಾದಂತ ಒಂದು ಸಂಘರ್ಷ ಶುರುವಾಗಿ ಬಿಡುತ್ತೆ. ಖಮೇನಿ ಆಡಳಿತವನ್ನ ವಿರೋಧಿಸಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ನಡೆಯುತ್ತೆ, ಹಿಂಸಾಚಾರ ನಡೆಯುತ್ತೆ, ಸಾವು ನೋವು ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಖಮೇನಿ ಆಡಳಿತದಿಂದ ಕಿತ್ತು ಒಗೆದು ಬಿಡ್ತಾರೆ ಜನ ಎನ್ನುವ ಹಂತದವರೆಗೂ ಕೂಡ ಹೋಗಿತ್ತು. ಆ ಪ್ರತಿಭಟನೆಗೆ ಅಮೆರಿಕ ಕೂಡ ಪರೋಕ್ಷವಾಗಿ ಬೆಂಬಲ ಕೊಟ್ಟಿತ್ತು. ಅಮೆರಿಕದ ಕಡೆಯಿಂದ ಮತ್ತೆ ಸ್ಟೇಟ್ಮೆಂಟ್ ಬರ್ತಾನೆ ಇತ್ತು, ಅಲ್ಲಿ ಖಮೇನಿ ಆಡಳಿತ ಕೊನೆಗಾಣಬೇಕು ಎನ್ನುವಂತ ರೀತಿಯಲ್ಲಿ. ಆಗಲೂ ಕೂಡ ಒಂದಷ್ಟು ಚರ್ಚೆ ನಡೆದಿತ್ತು. ಇದು ಏನೋ ಒಂದು ಹಂತಕ್ಕೆ ಹೋಗ್ಬಿಡುತ್ತಪ್ಪ, ಇರಾನ್ ಚಿತ್ರಣವೇ ಬದಲಾಗಬಿಡುತ್ತೆ. 1979 ಇಸ್ಲಾಮಿಕ್ ಕ್ರಾಂತಿಗೂ ಮುಂಚೆ ಇರಾನ್ ಹೇಗಿತ್ತು ಆ ಪರಿಸ್ಥಿತಿಗೆ ಹೋಗಬಹುದು ಅಂತ ಹೇಳಿ. ಆದ್ರೆ ಖಮೇನಿ ಅದೆಲ್ಲವನ್ನು ಕೂಡ ಮತ್ತೆ ಹತೋಟಿಗೆ ತರುವಲ್ಲಿ, ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿ ಬಿಟ್ಟರು. ಅದಾದ ನಂತರ ಆದಂತ ಬೆಳವಣಿಗೆ ಅಂದ್ರೆ ಅದು ಅಮೆರಿಕ ವರ್ಸಸ್ ಇರಾನ್ ಎನ್ನುವಂತಹ ರೀತಿಯಲ್ಲಿ. ಅಮೆರಿಕ ನಿರಂತರವಾಗಿ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಇತ್ತು. ಅಮೆರಿಕ ಹೇಳ್ತಿರೋದೇನು, ಅವರು ಪರಮಾಣನ್ನ ಸಂಗ್ರಹಿಸೋದಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ, ಅಥವಾ ನ್ಯೂಕ್ಲಿಯರ್ ವೆಪನ್ ಅಥವಾ ನ್ಯೂಕ್ಲಿಯರ್ ದೇಶ ಆಗೋದಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅವ್ರ ಹತ್ರ ನ್ಯೂಕ್ಲಿಯರ್ ಇದ್ರೆ ಅದು ಇಡೀ ಜಗತ್ತಿಗೆ ಥ್ರೆಟ್. ಅದರಲ್ಲೂ ಕೂಡ ವಿಶೇಷವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಅದೊಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದ್ದ ರೀತಿಯಲ್ಲಿ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ. ಹೀಗಾಗಿ ಇರಾನ್ ಮೇಲೆ ನಾವು ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಎನ್ನುವ ರೀತಿಯಲ್ಲಿ ಅಮೆರಿಕ ಮತ್ತೆ ಹೇಳ್ತಾನೆ ಬರ್ತಾ ಇತ್ತು. ಹೀಗಾಗಿ ಇಡೀ ಜಗತ್ತಿನಲ್ಲಿ ಒಂದು ರೀತಿ ಅಂತ ವಾತಾವರಣ ಇತ್ತು. ಅಮೆರಿಕ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡಿಬಿಡುತ್ತೆ, ಯುದ್ಧ ಶುರುವಾಗಬಿಡುತ್ತೆ ಅಂತ ಹೇಳಿ ಅದು ಬೇರೆ ರೀತಿಯಲ್ಲೂ ಕೂಡ ಇಡೀ ಜಗತ್ತಿನ ಮೇಲೆ ಎಫೆಕ್ಟ್ ಎಲ್ಲವೂ ಕೂಡ ಆಗ್ತಾ ಇತ್ತು. ನೀವು ಗಮನಿಸ್ತಾನೆ ಇದ್ರಿ. ಇನ್ನೊಂದು ಕಡೆಯಿಂದ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನ ಎಲ್ಲವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಜ್ಜುಗೊಳಿಸ್ತಾ ಇತ್ತು. ಇದರ ನಡುವೆಯೇ ಒಳಗೊಳಗೆ ಹೆಚ್ಚು ಕಡಿಮೆ 1 ತಿಂಗಳಿಂದ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಯೋಜನೆಯನ್ನ ರೂಪಿಸ್ತಾ ಇದ್ವು, ಇರಾನ್ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಬೇಕು ಎನ್ನುವಂತ ರೀತಿಯಲ್ಲಿ.
ಅಂತಿಮವಾಗಿ ಇವತ್ತು ಆ ದಿನ ಬಂದಿದೆ. ಅಮೆರಿಕ ಈಗ ದಾಳಿ ಮಾಡ್ತೀವಿ, ಆಗ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಇರಾನ್ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಬಂದಿತ್ತು. ನಾವಂತೂ ಸುಮ್ಮನೆ ಕೂರೋದಿಲ್ಲ, ನಾವು ಕೂಡ ಮರುದಾಳಿಯನ್ನು ಮಾಡ್ತೀವಿ, ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡಬೇಕು, ನಾವು ಮಾಡೋದಕ್ಕೆ ಸಿದ್ಧ ಎನ್ನುವಂತ ಮಾತನ್ನ ಇರಾನ್ ಕೂಡ ಹೇಳ್ತಾ ಇತ್ತು. ಇದರ ನಡುವೆ ಇವತ್ತು ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ಅಧಿಕೃತವಾಗಿ ಒಂದು ರೀತಿಯಲ್ಲಿ ಯುದ್ಧ ಶುರುವಾಗಿದೆ ಅಂತಾನೆ ಹೇಳಬಹುದು. ಒಂದು ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ಕ್ಷಿಪಣಿ ದಾಳಿ ಆಯಿತು ಅಂತಾದ್ರೆ ಇವತ್ತು ಕ್ಷಿಪಣಿ ದಾಳಿ ಆಗಿದೆ. ಇವತ್ತಿನ ದಾಳಿ ಹಾಗಾದ್ರೆ ಹೇಗಿತ್ತು, ಏನ್ ಕತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ರಾಜಧಾನಿ ಟೆಹರಾನ್ ಮೇಲೆ ಆದಂತ ಭೀಕರ ಕ್ಷಿಪಣಿ ದಾಳಿ ಇದು. ಪ್ರಮುಖವಾಗಿ ಸರ್ವೋಚ್ಚ ನಾಯಕ ಆಗಿರುವಂತ ಅಲಿ ಖಮೇನಿ, ಅದೇ ರೀತಿಯಾಗಿ ಅಧ್ಯಕ್ಷ ಆಗಿರುವಂತ ಮಸೂದ್ ಪೆಜೆಶ್ಕಿಯಾನ್ ಇವರ ಭವನ ಅಥವಾ ಇವರ ಅರಮನೆ ಅಥವಾ ಇವರು ವಾಸ ಮಾಡ್ತಿದ್ದ ಪ್ರದೇಶವನ್ನೇ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಸದ್ಯಕ್ಕೆ ಬರ್ತಿರುವ ಮಾಹಿತಿಯ ಪ್ರಕಾರ ಖಮೇನಿ ಟೆಹರಾನ್ ನಲ್ಲಿ ಇಲ್ಲವಂತೆ. ಮೊದಲೇ ದಾಳಿಯ ಮುನ್ಸೂಚನೆ ಇದ್ದಂತ ಕಾರಣಕ್ಕಾಗಿ ಬೇರೆ ಕಡೆಗೆಲ್ಲೋ ಶಿಫ್ಟ್ ಆಗಿದ್ರಂತೆ. ಹಾಗೆ ದೇಶದ ಅಧ್ಯಕ್ಷ ಆಗಿರುವಂತ ಮಸೂದ್ ಕೂಡ ಇರ್ಲಿಲ್ವಂತೆ, ಅವರು ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರಂತೆ, ಅಂದ್ರೆ ಸೇಫ್ ಲೊಕೇಶನ್ಗೆ ಎನ್ನುವಂತ ಮಾಹಿತಿ ಇದೀಗ ಬರ್ತಾ ಇದೆ. ಸೇಮ್ ಟೈಮ್ 30 ಟಾರ್ಗೆಟ್ಸ್ ಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಮಾಡಲಾಗಿದೆ. ಅಂದ್ರೆ 30 ಕಡೆಗೆ ಏಕಕಾಲಕ್ಕೆ ದಾಳಿ ನಡೆದಿದೆ. ಪ್ರಮುಖವಾಗಿ ಅವರ ಇಂಟೆಲಿಜೆನ್ಸ್ ಯೂನಿಟ್ ಅನ್ನ ಟಾರ್ಗೆಟ್ ಮಾಡಲಾಗಿದೆ. ಹಾಗೆ ಶಸ್ತ್ರಾಗಾರಗಳನ್ನು ಎಲ್ಲಿ ಸಂಗ್ರಹಿಸಿಟ್ಕೊಂಡಿದ್ರು ಅದನ್ನ ಟಾರ್ಗೆಟ್ ಮಾಡಲಾಗಿದೆ. ಒಟ್ಟಾರೆಯಾಗಿ ವೆಪನ್ ಲೆಸ್ ಮಾಡೋದಿಕ್ಕೆ ಅಥವಾ ಅವರು ಶಸ್ತ್ರಾಸ್ತ್ರ ರಹಿತ ಆಗೋದಿಕ್ಕೆ ಏನೇನು ಮಾಡಬೇಕು ಆ ರೀತಿಯಾಗಿ ಈಗ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಈ ದಾಳಿ ಅತ್ಯಂತ ಯಶಸ್ವಿ ಆಗಿದೆ. ಕಾರಣ ಅವರ ಟಾರ್ಗೆಟ್ ಎಲ್ಲೆಲ್ಲಿಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ರು ಅಲ್ಲಿ ಇವರು ರೀಚ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಸ್ರೇಲ್ನ ಸೇನಾ ಬಲ ಯಾವ ರೀತಿಯಾಗಿದೆ ಅಂತ ಹೇಳಿ. ಹೀಗಾಗಿ ಅವರ ಟಾರ್ಗೆಟ್ ಅನ್ನು ರೀಚ್ ಆಗುವಲ್ಲಿ ಯಶಸ್ವಿ ಆಗಿದ್ದಾರೆ. ಜೊತೆಗೆ ಅಮೆರಿಕ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಾಯವನ್ನ ಮಾಡಿದೆ. ಹೀಗಾಗಿ ಅದು ಇಸ್ರೇಲ್ಗೆ ದೊಡ್ಡದಾಗಿರುವಂತಹ ಬಲವನ್ನ ತಂದು ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಹೇಳಿಕೆ ಬಂದಿದೆ, ನಾವು ಅವ್ರನ್ನ ಪರಮಾಣು ಹೊಂದೋದಿಕ್ಕೆ ಬಿಡೋದಿಲ್ಲ, ನಮಗೆ ಅಮೆರಿಕ ಮೊದಲು, ಈ ಕಾರಣಕ್ಕಾಗಿ ನಾವು ದಾಳಿಗೆ ಸಾಥ್ ಕೊಟ್ಟಿದ್ದು ಹೌದು ಎನ್ನುವ ರೀತಿಯಲ್ಲಿ ಇಸ್ರೇಲ್ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಬಂದಿದೆ. ಇರಾನ್ ಕಡೆಯಿಂದಲೂ ಕೂಡ ಈಗಾಗಲೇ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂತ ಹೇಳಿಕೆ ಬಂದಿದೆ. ಇದಾದ ಬಳಿಕ ಇಸ್ರೇಲ್ನಲ್ಲಿ ಈಗಾಗಲೇ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ. ಇಸ್ರೇಲ್ ಏನ್ ಹೇಳ್ತಾ ಇದೆ ಅಂದ್ರೆ, ನಾವ್ ಯಾಕೆ ಇರಾನ್ ಮೇಲೆ ದಾಳಿ ಮಾಡಿದ್ವಿ ಅಂದ್ರೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ನಾವು ದಾಳಿ ಮಾಡಿದ್ದೇವೆ, ನಮ್ಮ ಮೇಲೆ ಇರಾನ್ ದಾಳಿ ಮಾಡಬಹುದು ಎನ್ನುವಂತ ಮುನ್ಸೂಚನೆ ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಆ ಕಾರಣಕ್ಕಾಗಿ ನಾವು ಈ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ ಇದೀಗ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲ್ ನಲ್ಲಿ ಜನರಿಗೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ನನ್ನ ಫ್ರೆಂಡ್ ಒಬ್ರು ಬಹಳ ಬೇಕಾದಂತವ್ರು ಒಬ್ಬರಲ್ಲಿ ಇದ್ದಾರೆ, ಅವ್ರು ಕೇಳಿದೆ, ಅವ್ರು ಹೇಳ್ತಿದ್ದಾರೆ ಸೈರನ್ ಮೊಳಗ್ತು, ಈಗಾಗಲೇ ಅಟ್ಯಾಕ್ ಕೂಡ ಆಗಿದೆ, ಇರಾನ್ ಕಡೆಯಿಂದಲೂ ಕೂಡ ಮರುದಾಳಿ ಆಗಿದೆ, ನಾವೆಲ್ಲರೂ ಕೂಡ ಬಾಂಬು ಶೆಲ್ಟರ್ ಒಳಗಡೆ ಅಡಗಿ ಕುಳಿತುಕೊಂಡಿದ್ದೇವೆ, ನಮಗೆ ಸೂಚನೆಯನ್ನು ಕೊಟ್ಟರು ನೀವು ಬಾಂಬು ಶೆಲ್ಟರ್ ಒಳಗಡೆ ಹೋಗಿ ಅಂತ ಹೇಳಿ. ಅವ್ರು ಇನ್ನೊಂದು ಮಾತು ಹೇಳಿದ್ರು, ಒಂದು ವಾರದ ಹಿಂದಷ್ಟೇ ನಾವು ಊರಿಂದ ಇಸ್ರೇಲ್ ಹೋಗಿದ್ದೆ, ಅಷ್ಟೊತ್ತಿಗಾಗಲೇ ಇಂಥದ್ದೊಂದು ಬೆಳವಣಿಗೆ ಆಗಿದೆ, ನಾವೆಲ್ಲರೂ ಕೂಡ ಬಾಂಬು ಶೆಲ್ಟರ್ ಒಳಗಡೆ ಅಡಗಿ ಕುಳಿತುಕೊಂಡಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. 70 ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಬಳಸಿ ಇರಾನ್ ಇಸ್ರೇಲ್ ಮೇಲೆ ಮರುದಾಳಿಯನ್ನ ಮಾಡಿದೆ ಎನ್ನುವಂತ ಒಂದಷ್ಟು ಮಾಹಿತಿ ಈ ಕ್ಷಣಕ್ಕೆ ಬರ್ತಾ ಇದೆ. ಮುಂದೇನಾಗಬಹುದು, ಈ ಯುದ್ಧದ ಭೀಕರತೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಮಾತುಕತೆ ಆಗಿಲ್ಲ ಅಂತಾದರೆ ಯುದ್ಧದ ಭೀಕರತೆ ಇನ್ನಷ್ಟು ತೀವ್ರವಾಗುವಂತ ಸಾಧ್ಯತೆ ಇದೆ. ಒಂದು, ಈ ಖಮೇನಿ ಆಡಳಿತವನ್ನ ತೆಗೆದು ಹಾಕಬೇಕು ಅನ್ನೋದೇ ಈಗ ಅಮೆರಿಕ ಹಾಗೆ ಇಸ್ರೇಲ್ನ ಪ್ರಮುಖ ಗುರಿ. ಖಮೇನಿಯನ್ನು ತೆಗೆದು ಹಾಕಬೇಕು, ಅಲ್ಲಿ ತಮಗೆ ಬೇಕಾದಂಥವ್ರನ್ನ ಕೂರಿಸಬೇಕು ಅನ್ನೋದು. ಮತ್ತೊಂದು, ಪರಮಾಣು ಸಂಗ್ರಹಗಾರಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಅಥವಾ ಪರಮಾಣು ದೇಶ ಆಗೋದಿಕ್ಕೆ ಇರಾನ್ಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಮಾಡಿಕೊಡಬಾರದು ಅನ್ನೋದೇ ಇವರ ಪ್ರಮುಖ ಉದ್ದೇಶ. ಹೀಗಾಗಿ ಆ ಗುರಿಯನ್ನ ಇರಿಸಿಕೊಂಡು ಅಮೆರಿಕ ಹಾಗೆ ಇಸ್ರೇಲ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು. ಇನ್ನು ಇರಾನ್ ವಿಚಾರಕ್ಕೆ ಬಂದ್ರೆ, ಮಾಡು ಇಲ್ಲವೇ ಮಡಿ ಎನ್ನುವ ಹಂತಕ್ಕೆ ಬಂದರೆ ಇರಾನ್ ಕೂಡ ಇರಾಕ್ ಇವೆಲ್ಲವೂ ಕೂಡ ಹೋಲಿಸ್ಕೊಂಡ್ರೆ ಸಣ್ಣ ದೇಶ ಅಲ್ಲ, ಅದು ಕೂಡ ದೊಡ್ಡ ದೇಶವೇ. ಶಸ್ತ್ರಾಸ್ತ್ರದ ವಿಚಾರದಲ್ಲಿ ಅಥವಾ ವೆಪನ್ಸ್ ವಿಚಾರದಲ್ಲಿ ಅವರು ಕೂಡ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಅವರು ಕೂಡ ಮಾಡು ಇಲ್ಲವೇ ಮಡಿ ಎನ್ನುವಂತ ಹಂತಕ್ಕೆ ಬಂದ್ರೆ, ಅಂದ್ರೆ ನಮ್ಮ ಕಣ್ಣು ಹೋದ್ರೆ ಅವ್ರ ಕಣ್ಣು ಹೋಗಬೇಕು ಎನ್ನುವಂತ ನಿಲುವಿಗೆ ಬಂದ್ರು ಅಂತಾದ್ರೆ ಅವರು ಕೂಡ ಮರುದಾಳಿಯನ್ನ ಮಾಡಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು. ಹೀಗಾಗಿ ಈಗಲೇ ಇದನ್ನ ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ತಲುಪುವಂತ ಸಾಧ್ಯತೆ ಇದೆ. ಚುಟುಕಾಗಿ ಕೊನೆಯ ಹಂತಕ್ಕೆ ಬರೋಣ, ಕನ್ಕ್ಲೂಷನ್. ಹಾಗಾದ್ರೆ ಇಸ್ರೇಲ್ ಹಾಗೆ ಇರಾನ್ಗೆ ಏನಪ್ಪ ಸಮಸ್ಯೆ? ತುಂಬಾ ಜನರಿಗೆ ಈ ಪ್ರಶ್ನೆ ಇರುತ್ತೆ. 1979 ಕೂಡ ಅವರಿಬ್ಬರ ನಡುವೆ ಯಾವುದೇ ಸಮಸ್ಯೆಯೂ ಕೂಡ ಇರಲಿಲ್ಲ. 79ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು, ಆ ಸರ್ಕಾರವನ್ನ ಕಿತ್ತೊಗೆಯಲಾಯಿತು. ಮುಂಚೆ ಇರಾನ್ನಲ್ಲಿ ಈ ಪರಿಸ್ಥಿತಿ ಇರಲಿಲ್ಲ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೆಣ್ಮಕ್ಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು, ಶಿಕ್ಷಣವನ್ನ ಪಡಿತಾ ಇದ್ರು, ಮನರಂಜನೆಯಲ್ಲಿ ಭಾಗಿಯಾಗಬಹುದಿತ್ತು, ಬೇಕಾದಂತ ಡ್ರೆಸ್ಗಳನ್ನ ಹಾಕೊಳ್ಬಹುದಿತ್ತು, ಬುರ್ಕಾ ಬೇಕಂತಿರ್ಲಿಲ್ಲ, ಹಿಜಾಬ್ ಬೇಕಂತಿರ್ಲಿಲ್ಲ. ಹಿಂದೆ ಇದ್ದಂತ ಆಡಳಿತವೇ ಬೇರೆ. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯಾವ ರೀತಿ ಸಂಸ್ಕೃತಿ ಇತ್ತು ಅದೇ ಸಂಸ್ಕೃತಿ ಇರಾನಲ್ಲೂ ಕೂಡ ಇತ್ತು. ಅದನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಖಮೇನಿ ಹೋರಾಟ ಎಲ್ಲವನ್ನು ಕೂಡ ಮಾಡಿದ್ರು. ಖಮೇನಿಗೆ ಸಾಥ್ ಕೂಡ ಸಿಕ್ತು ಜನರದ್ದು. 79ರಲ್ಲಿ ಆ ಸರ್ಕಾರ ಪತನ ಆಗುತ್ತೆ, ಖಮೇನಿ ಅಧಿಕಾರಕ್ಕೆ ಬರ್ತಾರೆ. ಆರಂಭದಲ್ಲಿ ಜನರಿಗೆ ಚಂದ ಅನ್ಸುತ್ತೆ, ಬರ್ತಾ ಬರ್ತಾ ಬರ್ತಾ
ಕಂಪ್ಲೀಟ್ ಕಟ್ಟರ್ ಇಸ್ಲಾಮಿಕ್ ಆಡಳಿತ ಅಂತೀವಲ್ಲ ಆ ಹಂತಕ್ಕೆ ಅಲ್ಲಿ ಬಂದ್ಬಿಡುತ್ತೆ. ಅದಾದ ನಂತರ ಇರಾನ್ನ ನಿಲುವು ಕೂಡ ಇಸ್ರೇಲ್ ಅಥವಾ ಬೇರೆ ಬೇರೆ ದೇಶಗಳ ವಿಚಾರದಲ್ಲಿ ಬದಲಾಗ್ಬಿಡುತ್ತೆ. ಇರಾನ್ ತಮ್ಮ ಮೊದಲ ಶತ್ರು ಅಂದ್ಕೊಂಡಿದ್ದು ಅಮೆರಿಕವನ್ನ, ನಾವು ಅಮೆರಿಕದ ಗುಲಾಮಗಿರಿತನನ್ನ ಹೋಗಲಾಡಿಸ್ತೀವಿ ಎನ್ನುವ ಮಾತನ್ನ ಖಮೇನಿ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಜೊತೆಗೆ ಇಸ್ರೇಲ್ಗೆ ಏನ್ ಹೇಳೋಕ್ ಶುರು ಮಾಡ್ಕೊಂಡ್ರು ಅಂದ್ರೆ ಸಣ್ಣ ಸೈತಾನ ಅಂತ ಕರೆಯೋದಿಕ್ಕೆ ಶುರು ಮಾಡ್ಕೊಂಡ್ರು. ಜೊತೆಗೆ ಇಸ್ರೇಲ್ನ ಅಸ್ತಿತ್ವವನ್ನೇ ವಿರೋಧಿಸೋಕೆ ಶುರು ಮಾಡ್ಕೊಳ್ತು ಇರಾನ್. ಹಾಗೆ ಇಸ್ರೇಲ್ ಒಂದು ಅಕ್ರಮ ರಾಷ್ಟ್ರ ಅನ್ನೋದು ಕೂಡ ಇರಾನ್ ಸರ್ಕಾರದ ನಿಲುವಾಗತ್ತೆ. ಹೀಗಾಗಿ ಅವರಿಬ್ಬರ ನಡುವೆ ಅಂದಿನಿಂದ ಜಟಾಪಟಿ ಶುರುವಾಗುತ್ತೆ. ಅದಾದ ನಂತರ ಪರಮಾಣು ಕಾರ್ಯಕ್ರಮದ ಭೀತಿ ಇಸ್ರೇಲ್ಗೆ ಇರುತ್ತೆ. ಇರಾನ್ ರಹಸ್ಯವಾಗಿ ಪರಮಾಣು ಬಾಂಬ್ ತಯಾರು ಮಾಡ್ತಾ ಇದೆ. ಒಂದು ವೇಳೆ ಇರಾನ್ ಪರಮಾಣು ಶಕ್ತಿಯನ್ನ ಹೊಂದಿದ್ರೆ ಇದು ಇಸ್ರೇಲ್ ಅಸ್ತಿತ್ವಕ್ಕೆ ನೇರ ಸಂಚಕಾರವನ್ನ ತರುತ್ತೆ ಅನ್ನೋದು ಇಸ್ರೇಲ್ನ ಆತಂಕ. ಅದರ ನಡುವೆ ಪ್ರಾಕ್ಸಿ ಯುದ್ಧವನ್ನ ಶುರು ಮಾಡ್ಕೊಳ್ಳುತ್ತೆ ಇರಾನ್. ಅಂದ್ರೆ ನೇರವಾಗಿ ಯುದ್ಧ ಮಾಡುವ ಬದಲಾಗಿ ಒಂದು ಒಳಗೊಳಗಡೆ ಒಂದು ಯುದ್ಧ. ಹೇಗೆ ಅಂದ್ರೆ ಹೆಜ್ಬುಲ್ಲಾಗೆ ಹಣಕಾಸಿನ ಸಹಾಯವನ್ನ ಕೊಡೋದು, ಅವರು ಇಸ್ರೇಲ್ ಮೇಲೆ ದಾಳಿ ಮಾಡುವ ಹಾಗೆ ಮಾಡೋದು, ಹಾಗೆ ಹಮಾಸ್ಗೆ ಸಾಥನ್ನ ಕೊಡೋದು, ಹೂತಿ ಬಂಡುಕೋರರಿಗೆ ಈ ರೀತಿಯಾಗಿ ಅವರೆಲ್ಲರಿಗೂ ಕೂಡ ಸಾಥನ್ನ ಕೊಟ್ಟು ದಾಳಿ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ಈಗಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿದ್ರೆ ಇರಾನ್ ಜೊತೆಗೆ ಅವರೆಲ್ಲರೂ ಕೂಡ ನಿಂತ್ಕೊಳ್ತಾರೆ. ಹಾಗೆ ಮಧ್ಯಪ್ರಾಚ್ಯದಲ್ಲಿ ಯಾರು ಪ್ರಭಾವಿಶಾಲಿಗಳು ಎನ್ನುವಂತ ಆ ಪೈಪೋಟಿ ಇತ್ತಲ್ಲ, ಆ ಕಾರಣಕ್ಕಾಗಿಯೂ ಒಂದಷ್ಟು ಪೈಪೋಟಿ ಸಂಘರ್ಷ ಇದೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ಅಮೆರಿಕ ಹಾಗೆ ಇರಾನ್ಗೆ ಏನ್ ಸಮಸ್ಯೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ 79ರವರೆಗೆ ಅಮೆರಿಕ ಇರಾನ್ ಕುಚುಕು ದೋಸ್ತಿಗಳ ರೀತಿಯಲ್ಲಿದ್ದಂಥವರು. ಆಗಲೂ ಕೂಡ ಅಷ್ಟೇ ಇಸ್ಲಾಮಿಕ್ ಕ್ರಾಂತಿಯಾಗಿ ಸರ್ಕಾರ ಬದಲಾದ ನಂತರ ಅಮೆರಿಕವನ್ನು ಕೂಡ ಇರಾನ್ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡುತ್ತೆ ಅಥವಾ ಶತ್ರು ರಾಷ್ಟ್ರ ಅಂತ ಹೇಳಿ ಭಾವಿಸೋಕೆ ಶುರು ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರ ನಡುವೆ ಸಂಘರ್ಷ ಆರಂಭ ಆಗುತ್ತೆ. ಸದ್ಯ ಇಲ್ಲಿವರೆಗೆ ಬಂದ್ ನಿಂತಿದೆ. ಒಂದು ವೇಳೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.